ನಮಸ್ಕಾರ, ನಾನು ಡಾಕ್ಟರ್ ಹೇಮಾ ಮೋಹನ್, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಇನ್ ಶಿವಮೊಗ್ಗ. ಇವತ್ತು ನಾನು HIV ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸ್ತೇನೆ. ಎಲ್ಲರಿಗೂ ತಿಳಿದ ಹಾಗೆ HIV ಒಂದು ಜಾಗತಿಕ ಸಮಸ್ಯೆ. HIV ಅನ್ನೋದು ಆರೋಗ್ಯಕ್ಕೆ ಸಂಬಂಧಪಟ್ಟ ಗಂಭೀರವಾದ ವಿಷಯ. ಈ HIV ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಏಡ್ಸ್ ಎನ್ನುವ ಕಾಯಿಲೆಯನ್ನು ಸೃಷ್ಟಿ ಮಾಡುತ್ತದೆ. ಇದು ನಿಮ್ಮನ್ನು ಕೊಲ್ಲಬಹುದು ಹಾಗೂ ಬೇರೆ ಜನರಿಗೆ ಹರಡಬಹುದು. HIV ಬಗ್ಗೆ ಎಲ್ಲ ಮಾಹಿತಿಗಳನ್ನು ತಿಳಿದು ನೀವು ನಿಮ್ಮನ್ನು ಕಾಪಾಡಿಕೊಂಡು ಬೇರೆಯವರಿಗೆ ಹರಡದಂತೆ ತಡೆಗಟ್ಟಬಹುದು. HIV ಒಮ್ಮೆ ಮಾನವನ ಶರೀರದಲ್ಲಿ ಹೋದರೆ ಅದು ಹೆಚ್ಚಾಗಿ ಉತ್ಪತ್ತಿಯಾಗಿ ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ. ಆಗ ಮನುಷ್ಯನ HIV ಯಾವುದಾದ್ರೂ ದೇಹಕ್ಕೆ ಪ್ರವೇಶಿಸಿದರೆ ಅದು ಬಹಳ ಶಕ್ತಿಶಾಲಿ ಹಾಗೂ ಅಪಾಯಕಾರಿ. ಒಮ್ಮೆ ದೇಹವನ್ನು ಪ್ರವೇಶಿಸಿದ ನಂತರ ಅದು ಬಹಳಷ್ಟು ಬೇಗ ಉತ್ಪತ್ತಿಯಾಗಿ ಶರೀರವನ್ನು ತನ್ನ ವಶಕ್ಕೆ ವಹಿಸಿಕೊಳ್ಳುತ್ತದೆ. ಆಗ ನಾವು ಆ ವ್ಯಕ್ತಿಯನ್ನು HIV ಪಾಸಿಟಿವ್ ಎಂದು ಹೇಳುತ್ತೇವೆ. ನಂತರ ಇದು ಕ್ರಮೇಣ ಈ HIV ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲ ಮಾಡುತ್ತದೆ. ಆಗ ಅವರಿಗೆ ನಾವು ಏಡ್ಸ್ ಪಾಸಿಟಿವ್ ಅಂತ ಹೇಳ್ತೇವೆ. ಏಡ್ಸ್ ಯಾರಿಗಾದರೂ ಬರಬಹುದು, ಆದರೆ ಬರುವುದು ಸುಲಭವಲ್ಲ. ಇದು ಬೇರೆ ವೈರಸ್ಗಳ ಹಾಗೆ ಗಾಳಿಯಲ್ಲಿ, ನೀರಿನಲ್ಲಿ, ಊಟದಲ್ಲಿ ಹರಡುವುದಿಲ್ಲ. ಪ್ರಾಣಿ ಪಕ್ಷಿಗಳು, ಕೋಳಿ, ಸೊಳ್ಳೆ ಕಚ್ಚುವುದರಿಂದ ಈ ವೈರಸ್ ಹರಡುವುದಿಲ್ಲ. ನಾನು ಹೇಳಿದ ಹಾಗೆ ವೈರಸ್ ಸಾಮಾನ್ಯವಾಗಿ ಮನುಷ್ಯನಿಗೆ ನೇರ ವರ್ಗಾವಣೆ ಅಂದರೆ ಬಾಡಿ ಫ್ಲೂಯಿಡ್ಸ್ ಇಲ್ಲ ದ್ರವ್ಯದಿಂದ ಹರಡುತ್ತದೆ. ಮನುಷ್ಯನ ದೇಹದಲ್ಲಿ ಬಾಡಿ ಫ್ಲೂಯಿಡ್ಸ್ ದ್ರವ್ಯವೂ ಇರುತ್ತದೆ. ಇದನ್ನು ನಾವು 2 ಥರ ವಿಂಗ ಮಾಡೋಣ. ಒಂದು HIV ಹೆಚ್ಚಿನ ಅಪಾಯಕಾರವಾದ ದ್ರವ್ಯಗಳು, HIV ಅಪಾಯಕಾರವಿಲ್ಲದ ದ್ರವ್ಯಗಳು. HIV ಹೆಚ್ಚಿನ ಅಪಾಯಕಾರವಾಗಿರುವ ದ್ರವ್ಯಗಳು ಏನೆಂದರೆ 3 ಅಂಶಗಳು. ಒಂದು ಲೈಂಗಿಕ ದ್ರವ್ಯ, ರಕ್ತ, ಮೂರನೇದು ತಾಯಿಯ ಎದೆಹಾಲು. ಇದು 3ರಲ್ಲಿ ನೇರ ವರ್ಗಾವಣೆ ಆದಾಗ HIV ಬರುವ ಸೋಂಕು ಅಧಿಕ. ರಕ್ತ ಅಂದರೆ ಹೇಗೆ ಹರಡುತ್ತದೆ? ಒಂದು, ನಾವು ಶೇವಿಂಗ್ ಮಾಡ್ಕೊಬೇಕಾದಾಗ ನಮ್ಮ ಚರ್ಮದಲ್ಲಿ ಏನಾದರೂ ಕಟ್ಟಾದಾಗ ಆ ಬ್ಲೇಡ್ಗಳು ಅನ್ಸ್ಟರೈಲ್ ಬೇರೆಯವ್ರು ಯೂಸ್ ಮಾಡ್ತಿರೋಂಥ ಶೇವ್ ಮಾಡ್ತಾ ಇದ್ದಾಗ ಆ ಬ್ಲೇಡಿಂದ ತೊಡಕಿನ ಚರ್ಮದಿಂದ HIV ಹರಡಬಹುದು. ಇಲ್ಲದಿದ್ದರೆ ರಿಪೀಟೆಡ್ ಯೂಸ್ ಆಫ್ ನೀಡಲ್ಸ್, ಬೇರೆಯವರು ಯೂಸ್ ಮಾಡೋಂತಹ ಈ ನೀಡಲ್ಸ್ನ ಯೂಸ್ ಮಾಡಿದಾಗ ಹರಡೋ ಚಾನ್ಸಸ್ ಇರುತ್ತೆ. ತಾಯಿ ಎದೆಹಾಲು, ತಾಯಿ ಗರ್ಭಿಣಿ HIV ಪಾಸಿಟಿವ್ ವುಮನ್ ಗರ್ಭಿಣಿ ಇದ್ದಾಗ ತನ್ನ ಮಗುವಿಗೆ HIV ಸ್ಪ್ರೆಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದಾಗಿ ಲೈಂಗಿಕ ಕ್ರಿಯೆ ಅಂತ ಹೇಳಿದೆ. ಲೈಂಗಿಕ ಕ್ರಿಯೆ ವಿತ್ ಪಾರ್ಟ್ನರ್ಸ್ ವಿತ್ HIV ಪಾಸಿಟಿವ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಜೊತೆಗೆ ಅವರ ಆಪೋಸಿಟ್ ಪಾರ್ಟ್ನರ್ದು ಮಾಹಿತಿ ಇಲ್ಲದಿದ್ದಾಗ HIV ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. HIV ಕಡಿಮೆ ಆಗದೇ ಇರುವಂತಹ ದ್ರವ್ಯಗಳು ಯಾವುದ್ಯಾವುದು ಅಂದರೆ ಬೆವರು, ಕಣ್ಣೀರು, ಕಫ, ನೆಗಡಿ, ಶೀತ, ಇದು ಯಾವುದರಲ್ಲೂ HIV, ಮಲಮೂತ್ರ ಇದರಲ್ಲಿ ಯಾವುದರಲ್ಲೂ HIV ಹರಡೋದಿಲ್ಲ. HIV ಅನ್ನೋದು ಯಾವ ಥರ ಲಕ್ಷಣಗಳು? ಕೆಲವರಿಗೆ HIV ಇದ್ದರೂ ತುಂಬ ದಿವಸ ಯಾವುದೇ ಥರ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ. ನಂತರ ಕ್ರಮೇಣವಾಗಿ ಅವರಿಗೆ ಜ್ವರ, ಶೀತ, ತಲೆನೋವು ಕಾಣಿಸ್ಕೊಳ್ಳುತ್ತದೆ ಮತ್ತು ಚರ್ಮದ ದದ್ದುಗಳು ಎದ್ದು ಕಾಣುತ್ತವೆ. ಕ್ರಮೇಣವಾಗಿ ಅವರ ತೂಕ ಕಡಿಮೆ ಕುಗ್ಗುತ್ತಾ ಹೋಗುತ್ತದೆ. ಸೊ ಇದೆಲ್ಲದಕ್ಕಿಂತ ಮುಂಚೆ ಈ HIV ನಾವು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಹೇಗೆ ಅಂದರೆ ನಾನು ಹೇಳ್ದಂಗೆ ಈ 3 ಅಂಶಗಳಿಂದ ನಾವು ತುಂಬ ಜಾಗೃತವಾಗಿರಬೇಕು. ಒಂದು, ರಕ್ತ. ಎಲ್ಲಾದರೂ ನಾವು ಶೇವಿಂಗ್ ಮಾಡೋಕ್ಕೆ ಹೋದಾಗ ಮೇಕ್ ಶ್ಯೂರ್ ಆ ಶೇವಿಂಗ್ ಚೆನ್ನಾಗಿ ಹೊಸದಾಗಿ ಓಪನ್ ಮಾಡಿರೋಂಥದ್ದು ಇರಬೇಕು. ಇಲ್ಲಾಂದರೆ ಇಟ್ ಶುಡ್ ಬಿ ಸ್ಟೆರಿಲೈಸ್ಡ್. ಸೆಕೆಂಡ್ ಥಿಂಗ್, ನೆವರ್ ಯೂಸ್ ದ ಅನ್ಸ್ಟರೈಲ್ ಸಿರಿಂಜಸ್. ಆಮೇಲೆ ಬ್ಲಡ್ ಕೊಡಬೇಕಾದ್ರೆ ಆವಾಗಲೂ ಸ್ಟೆರೈಲ್ ನೀಡಲಲ್ಲಿ ಯೂಸ್ ಮಾಡ್ತಾರಾ ಅಂತ ನೋಡ್ಕೊಬೇಕು. ಬ್ಲಡ್ ನಾವು ತೊಗೊಬೇಕಾದ್ರೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಮೇಕ್ ಶ್ಯೂರ್ ಆ ಬ್ಲಡ್ ಬಂದು HIV
ಟೆಸ್ಟೆಡ್ ಆಗಿರೋಂತಹ ಅಂದರೆ HIV ನೆಗೆಟಿವ್ ಆಗಿರುವಂತಹ ಬ್ಲಡ್ನ ನಾವು ತೊಗೊತಾ ಇದ್ದೀವಿ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡನೇದಾಗಿ ಎದೆ ಹಾಲು ಅಂತಂದೆ. HIV ಪ್ರೆಗ್ನೆಂಟ್ ವುಮನ್ ಯಾವಾಗ ಗರ್ಭಿಣಿ ಮಹಿಳೆ ತಾನು HIV ಪಾಸಿಟಿವ್ ಅಂತ ತಿಳಿಯುತ್ತೋ, ಈಗಂತೂ ಎಲ್ಲರಿಗೂ ಕಡ್ಡಾಯವಾಗಿ ನಾವು HIV ಟೆಸ್ಟ್ ಮಾಡೇ ಮಾಡ್ತೀವಿ. ಅದರಲ್ಲಿ HIV ಪಾಸಿಟಿವ್ ಅಂತ ತಿಳಿದು ಬಂದರೆ ವೈದ್ಯರುಗಳು ಅವರಿಗೆ HIV ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇರ್ರೆಗ್ಯುಲರ್ಲಿ ಟ್ರೀಟ್ಮೆಂಟ್ ತೊಗೊಬೇಡಿ. ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊತಾ ಇದ್ದೇವೆ. ಆಸ್ಪತ್ರೆಯಲ್ಲಿ ಹೆರಿಗೆ ಆದ ನಂತರ ವೈದ್ಯರಿಗೂ ಮಗುವಿಗೂ ಪ್ರಿವೆಂಟಿವ್ ಆಗಿ ಕೆಲವೊಂದು ಔಷಧಿಗಳನ್ನು ಸ್ಟಾರ್ಟ್ ಮಾಡಿ ಟ್ರೀಟ್ಮೆಂಟ್ ಹಾಕ್ತಾರೆ. ಇದರಿಂದ ಮಗುವಿಗೆ ಟ್ರಾನ್ಸ್ಮಿಷನ್ ಆಗೋ ರೇಟ್ ಆಲ್ಮೋಸ್ಟ್ 0%. ಸೊ ಇನ್ ಕೇಸ್ ಏನಾದರೂ ಪಾಸಿಟಿವ್ ಅಂತ ಬಂತು ಅಂದರೆ ದ ಲೇಡಿ ಶುಡ್ ಬಿ ಟೇಕನ್ ದ ಪ್ರಾಪರ್ ಟ್ರೀಟ್ಮೆಂಟ್ ವಿತೌಟ್ ಡಿಸ್ಕಂಟಿನ್ಯೂಷನ್. ಸೊ ದ ಟ್ರಾನ್ಸ್ಮಿಷನ್ ರೇಟ್ ಈಸ್ ಆಲ್ಮೋಸ್ಟ್ 0. ಥರ್ಡ್ ಒನ್ ಈಸ್ ಸೆಕ್ಷುವಲ್ ಆ್ಯಕ್ಟ್ ಅಂದರೆ ಲೈಂಗಿಕ ಕ್ರಿಯೆ. ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾಗ ಮೇಕ್ ಶ್ಯೂರ್ ನಿಮ್ಮ ಪಾರ್ಟ್ನರ್ ಈಸ್ HIV ಟೆಸ್ಟೆಡ್ ಆರ್ ಅವರಿಗೆ HIV ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಆಲ್ವೇಸ್ ಯೂಸ್ ದ ಕಾಂಡೋಮ್ನ ಸೇಫ್ಟಿಯಾಗಿ ಪ್ರಾಪರ್ ವೇಯಾಗಿ ಯೂಸ್ ಮಾಡಿಕೊಂಡು ಈ ರೋಗನ ಈ ನೇರ ಸಂಪರ್ಕನ ಅವಾಯ್ಡ್ ಮಾಡ್ಕೊಬಹುದು. ನಂತರ ಕಾಮನ್ನಾಗಿ ಕೇಳುವಂಥದ್ದು ಅಂದರೆ ನಾವು HIV ಪೇಷಂಟ್ನ ಮುಟ್ಟಿದಾಗ ನಮಗೂ HIV ಬರುತ್ತಾ, ಅವ್ರ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿದಾಗ ನಮಗೂ HIV ಬರುತ್ತಾ, ಇಲ್ಲ ಅವರಿಗೆ ಮುದ್ದು ಕೊಟ್ಟಾಗ ನಮಗೆ HIV ಬರುತ್ತಾ, ಇಲ್ಲ ಅವರಿಗೆ ಸೊಳ್ಳೆ ಕಚ್ಚಿದ್ದು ನಮಗೆ ಆ ಸೊಳ್ಳೆ ಕಚ್ಚಿದಾಗ HIV ಸಮಸ್ಯೆ ನಮಗೆ ಉಂಟಾಗ್ಬೋದಾ ಅಂತ ಕಾಮನ್ನಾಗಿ ಕೇಳುವಂಥ ಕ್ವಶನ್ಸ್. ಹಾಗೆ ಏನೂ ಇಲ್ಲ. ನಾನು ಹೇಳ್ದಂಗೆ ಈ 3 ಅಂಶಗಳು ಇದು ಯಾವುದ್ರಲ್ಲೂ ಇಲ್ಲ. ಈ ಥರದ್ದು ನಾವು ಯಾವುದೇ ಥಿಂಗ್ಸನ್ನ ಶೇರ್ ಮಾಡಿಕೊಂಡ್ರೆ ಏನೇನು HIV ಹರಡೋ ಚಾನ್ಸಸ್ ಇರೋದಿಲ್ಲ. HIV ಕಾಯಿಲೆ ಯಾರಿಗೂ ಕಾಣೋದಿಲ್ಲ. ನೋಡೋಕ್ಕೆ ಎಲ್ಲರೂ ಒಂದೇ ಥರ ಇರ್ತಾರೆ. ಸೊ ಅದನ್ನು ಅನ್ಲೆಸ್ ವಿ ಗೆಟ್ ಟೆಸ್ಟೆಡ್ ಆವಾಗ ಗೊತ್ತಾಗುತ್ತೆ HIV ಇನ್ಫೆಕ್ಟೆಡ್ ಆಗಿದೆಯೋ ಇಲ್ಲೋ ಅಂತ ಹೇಳಿ. ಸೊ ಯಾವಾಗ ನಿಮಗೆ ಈ 3 ಅಂಶದಲ್ಲಿ ಏನೋ ಒಂದು ಡೌಟ್ ಇದೆ ಅಂತ ಅಂದಾಗ ನೀವು ನಿಮ್ಮ ನಿಯರ್ ಬೈ ಲ್ಯಾಬಲ್ಲಾದರೂ ಟೆಸ್ಟ್ ಮಾಡಿಸ್ಕೊಬೋದು. ಇಲ್ಲ ಅಂದರೆ ಆ ಟೆಸ್ಟಿಂಗ್ ಈಸ್ ವೆರಿ ಈಸಿ. ಟೆಸ್ಟಿಂಗ್ ಹೇಗೆ ಅಂದರೆ ಸಿಂಪಲ್ಲಾಗಿ ಒಂದು ಬ್ಲಡ್ ಶುಗರ್ ಟೆಸ್ಟ್ ನಾವು ಹೇಗೆ ಮಾಡ್ತೀವೋ ಅದೇ ಥರನೇ HIV ಟೆಸ್ಟಿಂಗು ಆಗುತ್ತೆ. ನಿಮಗೆ ಈ ವಿಷಯ ಯಾರಿಗೂ ತಿಳಿಬಾರ್ದು, ಗುಪ್ತವಾಗಿ ಇರಬೇಕು ಅನ್ನೋದಾಗಿದ್ದರೆ ಹತ್ತಿರವಾದ ಸರ್ಕಾರಿ ಆಸ್ಪತ್ರೆ ಇಲ್ಲಾಂದರೆ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ತೊಗೊಬಹುದು. ಸೊ HIV ಒಂದು ಅಪಾಯಕವಾದ ಮಾರಕ ಕಾಯಿಲೆಯಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಈ ಕಾಯಿಲೆಯಿಂದ ದೂರವಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದೊಂದು ಮಾಹಿತಿಯನ್ನು ಹೇಳ್ತೇನೆ. HIV ಅನ್ನೋ ಕಾಯಿಲೆಗೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಪರಿಹಾರ ಇಲ್ಲ. ಆದರೆ ವೈದ್ಯರು ಕೊಟ್ಟಿರುವಂಥ ಚಿಕಿತ್ಸೆಯನ್ನು ಕರೆಕ್ಟಾಗಿ ತಗೊಂಡು ವಿತೌಟ್ ಎನಿ ಬ್ರೇಕ್ ಟ್ರೀಟ್ಮೆಂಟನ್ನು ನೀವು ಕರೆಕ್ಟಾಗಿ ತೊಗೊತಾ ಹೋದರೆ ನೀವು ಗುಣಮಟ್ಟವಾದ ದೀರ್ಘಕಾಲ ಜೀವನವನ್ನು ಸಾಗಿಸಬಹುದು. ಥ್ಯಾಂಕ್ ಯು.